डीके सर पेटल से माधव सर सीएम सर माधव सर सर सीएम सर सर सीएम सर बन्री आಯ್ತು ಬೇಗ ಫೋನ್ ಡೌನ್ ಜಿಗಿ ಅಣ್ಣ ಒಂದೇ ಹೇಳ ಏ ಅನ್ನರಾಮಯ್ಯ ಸ್ವಲ್ಪ ತಿರುಗಿಸಿ ಹಿಂಗೆ ಹಿಂಗೆ ಸರ್ ಆಯ್ತು ಮೆಟ್ಕೆ ಬಾ ಮೇಲೆ ಇಳೆ ಬಾ ನೋಡಿ ಸರ್ ನೋಡಿ ಆಯ್ತಾ ನೀವು ನೋಡಿ ಸರ್ ಆಯ್ತಾ ಬಿಡೋಣ ಬರ್ರಿ ಈ ಕಡೆ ಆಯ್ತಾ ಬಂತ ಬರ್ರಿ ಸರ್ ನೋಡಿ ಸರ್ ಸರ್, ಇದು 134ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಇದು ದೇಶಾದ್ಯಂತ ತುಂಬ ಅದ್ಧೂರಿಯಾದ ಒಂದು ಸಮಾರಂಭ ಅನ್ನತಕ್ಕಂಥದ್ದು ನಡೀತಿರ್ತಕ್ಕಂಥದ್ದನ್ನು ನಾವು ಕಾಡ್ತೇವೆ. ಇಲ್ಲಿ ಏನು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಗತ್ತಿನ ಶ್ರೇಷ್ಠ ಧರ್ಮಗುರುಗಳಲ್ಲಿ ಒಬ್ಬ ಶ್ರೇಷ್ಠ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ಜಗತ್ತಿನ ಶ್ರೇಷ್ಠ ಗುರುಗಳಾಗಿರ್ತಕ್ಕಂಥ ಭಗವಾನ್ ಬುದ್ಧರು, ಮೊಹಮ್ಮದ್ ಪೈಗಂಬರು ಮತ್ತು ಕ್ರಿಶ್ಚಿಯನ್ ಧರ್ಮಗುರುಗಾಗಿರ್ತಕ್ಕಂಥವ್ರನ್ನ ಬಿಟ್ಟರೆ ಸಾಮಾಜಿಕ ಸೇವೆಯಲ್ಲಿ ಒಂದು ದೊಡ್ಡ ಅಗಾಧವಾದ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಲೂ ನಾವು ಕರಿತೇವೆ. ಆಮೇಲೆ ಇವರನ್ನು ನಾವು ಗ್ರೇಟ್ ಫಿಲಾಸಫರ್ಸ್ ಅಂತಲೂ ನಾವು ಕರಿತೇವೆ. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ದೇಶದ ಒಂದು ಕೆಳಮಟ್ಟದ ಒಬ್ಬ ನಾಯಕನನ್ನು ಗುರುತಿಸಿ ಅವನಿಗೆ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಏಕೈಕ ಗುರುವಾಗಿ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾಣ್ತಾರೆ. ಹಾಗಾಗಿ ಈ ಜನ್ಮ ದಿನೋತ್ಸವದ ಅಂಗವಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು 2 ಮಾತನ್ನು ಹೇಳ್ತೇನೆ. ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ತುಂಬ ಅರ್ಥಪೂರ್ಣವಾಗಿ ಬೆಂಗಳೂರು ನಗರದಂಥ ಆಚರಣೆ ನಡೆದಿದೆ. ತುಂಬ ಸಂತೋಷಕರ ವಿಷಯ. ಮಾನ್ಯ ಮುಖ್ಯಮಂತ್ರಿಯವರು ಅನೇಕ ಪ್ರಗತಿಪರ ಯೋಜನೆಗಳನ್ನು ಜಾರಿಗೆ ತಂದು ಜನರನ್ನು ಸಮೃದ್ಧಿಗೊಳಿಸಲು ಅಂಬೇಡ್ಕರ್ ಅವರ ಆಶಯಗಳನ್ನು ಒತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅನೇಕ ದಾರ್ಶನಿಕರ ವಿಚಾರಗಳನ್ನು ಒತ್ತುಕೊಂಡು ಇವತ್ತು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಬಜೆಟಲ್ಲಿ ಅನೇಕ ಮಹಿಳೆಯರಿಗಾಗಲಿ ಜನಪರವಾದಂಥ ಬಜೆಟನ್ನು ಮಂಡಿಸಿದ್ದಾರೆ ಸರ್. ಅದಕ್ಕಾಗಿ ಅವರು ಬಜೆಟ್ ಬುಕ್ಕನ್ನೇ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಸರ್.